ಒಂದು ಸಿನಿಮಾ ಯಾವುದೇ ರೀತಿಯ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದಕ್ಕೆ ನಮಗೆ ರಾಜಣ್ಣವ್ರು ಕೊಟ್ಟಂತಹ ಬಂಗಾರದ ಮನುಷ್ಯ ಸಿನಿಮಾ ಸಾಕ್ಷಿ ಅಂತ ಹೇಳ್ಬೋದು. ಇವತ್ತು ಸಮಾಜದ ಆಗು ಹೋಗುಗಳನ್ನು ನೀವೊಂದು ಚಿತ್ರದ ಮೂಲಕ ತಲುಪಿಸಿ ಅಲ್ಲೊಂದು ಅವೇರ್ನೆಸ್ಸನ್ನು ಜಾಗೃತಿ ಮೂಡಿಸ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಇದು ಇವಾಗಿಂದ ಅಲ್ಲ, ನನಗೆ 2014ನೇ ಇಸ್ವಿನಲ್ಲಿ ಕೃಷ್ಣಲೀಲಾ ಪ್ರೊಡ್ಯೂಸ್ ಮಾಡಿದ್ದು ನನ್ನ ಫಸ್ಟ್ ಮೂವಿ. ಸೊ ಅವತ್ತು ಕೂಡ ನಾನು ಪ್ರೊಡ್ಯೂಸ್ ಮಾಡಿದಾಗ ನನಗೆ ಅದೊಂದು ಪ್ರಶ್ನೆ ಅನ್ನೋದು ಕಾಡಿತ್ತು. ನಾನು ಇಂಡಸ್ಟ್ರಿಗೆ ಏನು ಕೊಡ್ತಾಯಿದ್ದೀನಿ, ನನ್ನ ಜನರಿಗೆ ನನ್ನ ಕಡೆಯಿಂದ ನಾನು ಏನು ಕೊಡ್ತಾಯಿದ್ದೀನಿ ಅನ್ನೋದು. ಅಫ್ಕೋರ್ಸ್ ನಾವು ಬೇರೆ ನಿರ್ಮಾಪಕರು ಬಂದಾಗ, ಬೇರೆ ಡೈರೆಕ್ಟರ್ಸ್ ಬಂದಾಗ ಅವ್ರ ಕಥೆ, ಅವ್ರು ನಮ್ಮನ್ನು ಒಂದು ಪಾತ್ರನಲ್ಲಿ ಊಹೆ ಮಾಡ್ಕೊಂಡು ಒಂದು ಕನಸು ಇಟ್ಕೊಂಡು ಬರೆದಿರ್ತಾರೆ. ಅದಕ್ಕೂ ಗೌರವ ಕೊಡಬೇಕಾಗತ್ತೆ, ಜೊತೆಗೆ ನಮ್ಮ ಸ್ಟಾರ್ ಲೈಫೂ ನಡಿಬೇಕಾಗತ್ತೆ. ಬಟ್ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಮ್ಮ ಕಡೆಯಿಂದ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತಂದಾಗ ಅದು ಅಷ್ಟು ಅರ್ಥಪೂರ್ಣವಾಗಿರಬೇಕು, ಅಷ್ಟು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸಿನಿಮಾ ಸಬ್ಜೆಕ್ಟ್ಸ್ ಆಗಿರಬೇಕು ಅಂತ. ಕೃಷ್ಣಲೀಲಾ ಸಿನಿಮಾ ಮಾಡಿದಾಗಲೂ ಕೂಡ ಅಂದರೆ ಸಿನಿಮಾದ ಹೀರೋ ಒಬ್ಬ ನಾರ್ಮಲ್ ಕಾಮನ್ ಮ್ಯಾನ್ನ ರಿಪ್ರೆಸೆಂಟ್ ಮಾಡೋನು, ಆಮೇಲೆ ಪ್ರತಿಯೊಬ್ಬನು ತಮ್ಮ ತಮ್ಮ ಜೀವನದಲ್ಲಿ ಶ್ರಮ ಹಾಕಿ ದುಡಿಯೋನು ಒಬ್ಬ ಹೀರೋ ಅಂತ ತೋರಿಸ್ಕೊಟ್ಟಂಥ ಸಿನಿಮಾ ಅದು. ಸೊ ಇವನ್ ಯುದ್ಧಕಾಂಡ ಮಾಡಬೇಕಾದ್ರೂ ಕೂಡ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಇರಬೇಕು ನನ್ನ ಕಡೆಯಿಂದ ಅನ್ನೋದು ಒಂದು ಆಲೋಚನೆ. ದಿಕ್ ತಪ್ಪಿಸೋಂಥ ಕೆಲಸ ಮಾಡಬಾರ್ದು. ಇವಾಗ ನೀವು ಬಂಗಾರದ ಮನುಷ್ಯ ಅಂತ ಒಂದು ದೊಡ್ಡ ಎಕ್ಸಾಂಪಲ್ ಹೇಳಿದ್ರಿ. ಈಗ ಅಣ್ಣವ್ರ ಸಿನಿಮಾ ನೋಡಿದರೆ ಅವರು ಯಾವತ್ತೂ ಕೂಡ ದಿಕ್ ತಪ್ಪಿಸೋಂಥ ಕೆಲಸಗಳು ಮಾಡಿಲ್ಲ. ಆಲ್ವೇಸ್ ಒಂದು ರೈಟ್ ದಾರಿನಲ್ಲಿ ಹಿಡಿಯುವಂಥ ರೀತಿಯಲ್ಲಿ, ಆಮೇಲೆ ಇನ್ಸ್ಪೈರ್ ಮಾಡುವಂಥದ್ದು ಮೋಟಿವೇಶ್ನಲ್ ಕ್ಯಾರೆಕ್ಟರ್ಸ್ ಮಾಡಿದ್ದು. ಸೊ ಇವಾಗ ಅಜಯ್ ರಾವ್ ಪ್ರೊಡಕ್ಷನ್ ಅಂತ ಒಂದು ಲೇಬಲ್ ಹಾಕಿದಾಗ ಆ ಕ್ಯಾರೆಕ್ಟ್ರು ಮತ್ತು ಆ ಮೂವಿ ಅಷ್ಟು ಇನ್ಸ್ಪೈರಿಂಗ್ ಆಗಿರಬೇಕು, ಅಷ್ಟು ಮೋಟಿವೇಶ್ನಲ್ ಆಗಿರಬೇಕು. ಸೊ ಅದಷ್ಟೇ ರೀಸನ್. ನಾನು ಎಲ್ಲೂ ಕೂಡ ಹುಡ್ಕೊಂಡು ಹೋಗಿ ಅಂದರೆ ಕಥೆ ಮಾಡಿರೋದಲ್ಲ, ವೆಲ್ಕಮಿಂಗ್ ವೇನಲ್ಲೇ ಇದ್ದಿದ್ದು. ನಾನು ಸಾಕಷ್ಟು ಕಥೆಗಳು ಪ್ಯಾರಲಲ್ಲಿ ಕೇಳ್ತಾನೆ ಇದ್ದೆ. ಈ ಕಥೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನಿಸ್ತು ಅಷ್ಟೇ. ಓಕೆ.